ಸ್ನೇಹಿತರೆ ವಿಡಿಯೋ ಸ್ವಾಗತ. BSF ಹೊಸದಾಗಿ ಕನ್ಫರ್ಮ್ ಆಗಿದೆ. ಇದರಲ್ಲಿ GD ಮತ್ತು ಟ್ರೇಡ್ಸ್ಮ್ಯಾನ್ ಅಂತ ಎರಡು ಬರ್ತವೆ. ಓಕೆ, ಇವಾಗ ನಾವು GD ಬಗ್ಗೆ ನೋಡೋಣ. ಓಕೆ, GD ನೋಡಿ ಟೋಟಲ್ 241 ಪೋಸ್ಟ್ ಇದ್ದಾವೆ. 30 ಸ್ಪೋರ್ಟ್ಸ್ ಅಂದರೆ ಆಯ್ದ 30 ಸ್ಪೋರ್ಟ್ಸ್ಗಳ ಎಲಿಜಿಬಿಲಿಟಿ ಇದೆ. ಅದರಲ್ಲಿ ನೀವು ಯಾವುದಾದ್ರು ಇತ್ತಂದರೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆರ್ಚರಿ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಓಕೆ, ಹೀಗೆ ಹಲವಾರು 30 ಸ್ಪೋರ್ಟ್ಸು ಟೋಟಲ್ ಎಷ್ಟಿದ್ದಾವೆ? 241 ಪೋಸ್ಟ್ಗಳಿದ್ದಾವೆ. ಓಕೆ, ಮತ್ತು ನೋಡಿ ಇದು ಕೇವಲ ಸ್ಪೋರ್ಟ್ಸ್ ಪರ್ಸನ್ಗೆ ಮಾತ್ರ ಇದೆ. ಆ್ಯಂಡ್ ನಿಮ್ಮ ಸ್ಯಾಲ್ರಿ ಕೂಡ 21ಇಂದ ಸ್ಟಾರ್ಟ್ ಆಗುತ್ತೆ 69ವರೆಗೂ. ಅಂದರೆ ನಿಯರ್ಲಿ ಒಂದು 20 to 21ಇಂದ ಒಂದು 10 to 15 ಅಲವೆನ್ಸಸ್ ಸೇರಿ ನಿಮಗೆ 40-41 ತನಕ ಬರ್ಬೋದು. ಓಕೆ, ಇನ್ನು ಅದರ್ ಅಲವೆನ್ಸಸ್ ಏನಂದರೆ ಗೌರ್ಮೆಂಟ್ ಇದ್ರ ಪ್ರಕಾರ ಇರುತ್ತೆ. ಓಕೆ, ಎಜುಕೇಷನ್ನು SLC ಇದ್ದರೆ ಸಾಕು. ನೋಡಿ 18 to 23 ಇರಬೇಕು, ಪ್ಲಸ್ 3 years OBC ಪ್ಲಸ್ 5 years SC/ST ಅಂದರೆ 28 ಅಥವಾ 26 OBC. ಓಕೆ, ಇನ್ನು ಸ್ಪೋರ್ಟ್ಸ್ ನೋಡಿ ನೀವು ಮೆಡಲ್ ಗೆದ್ದಿರಬೇಕು ಅಥವಾ ಪ್ಯಾರಾ 4th B ಅಂತ ಇದೆ, ಅದು ಮುಂದೆ ನೋಡೋಣ. ಓಕೆ, ಇಂಡಿವಿಜುವಲ್ ಇವೆಂಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆ, ಅದನ್ನು ಓದ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟು ನಿಮ್ಮ ಒಂದು SLC ಮಾರ್ಕ್ಸ್ ಕಾರ್ಡ್ ಏನಾಗಿರುತ್ತೆ, ಎಲಿಜಿಬಿಲಿಟಿ ಆಗಿರುತ್ತೆ ನೋಡಿ. ಆಲ್ ಎಜುಕೇಷನ್ ಸರ್ಟಿಫಿಕೇಟ್ ಸೆಂಟ್ರಲ್ ಬೋರ್ಡ್ ಸ್ಟೇಟ್ ಬೋರ್ಡ್ ಶಾಲ್ ಬಿ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಯಾವ ರೀತಿ ಇದೆ 18 to 23 ವರ್ಷ ಅಂತ ಹೇಳಿದ್ದೀನಿ. ಓಕೆ, ಇದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ಸ್ಪೋರ್ಟ್ಸ್ ಕ್ವಾಲಿಫಿಕೇಷನ್ ಯಾವ ರೀತಿ ಇದೆ ನೋಡಿ. ಯಾವುದು ನೀವು ಭಾಗವಹಿಸಿರಬೇಕು ಅಥವಾ ಮೆಡಲ್ ಗೆದ್ದಿರಬೇಕು. ಟೇಬಲ್ ಬಿಲೋ ಡ್ಯೂರಿಂಗ್ ದಿ ಲಾಸ್ಟ್ 2 years ಅಂದರೆ ಕಳೆದ 2 ವರ್ಷಗಳಲ್ಲಿ ಮಾತ್ರ. ಓಕೆ, ಗಿರ್ ಮೋಸ್ಟ್ ರೆನ್ಯೂನ್ ಹೈಯೆಸ್ಟ್ ಮೆಡಲ್ ಸೆಕ್ಯೂರ್ಡ್ ಬೈ ಹಿಮ್ ಆರ್ ಹರ್ ಡ್ಯೂರಿಂಗ್ ಲಾಸ್ಟ್ 2 years. ಮೋರ್ ದೆನ್ 1 ಮೆಡಲ್ ಇನ್ ಪರ್ಟಿಕ್ಯುಲರ್ ಕಾಂಪಿಟೇಷನ್ ಹೈಯೆಸ್ಟ್ ಮೆಜರ್. ಓಕೆ, ಇಲ್ಲಿ ನೀವು ಓದ್ಕೊಂಡಿರ್ತಾರೆ. ಇಲ್ಲಿ ನಿಮಗೇನಿದೆ ಮಾರ್ಕ್ಸ್ ಇದೆ. ಒಲಿಂಪಿಕ್ಸ್ ನೀವೇನಾದರೂ ಅರ್ಹತೆ ಪಡೆದಿದ್ದರೆ, ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಚಾಂಪಿಯನ್ಶಿಪ್, ಯೂತು, ಸ್ಯಾಫು, ಓಕೆ, ಹೀಗೆ ನ್ಯಾಷನಲ್ ಗೇಮ್ಸು, ಇಂಡಿವಿಜುವಲ್ ಗೇಮ್ಸು, ಟೀಮು. ಓಕೆ, ಇಲ್ಲಿ ಇಷ್ಟೊಂದು ಸ್ಪೋರ್ಟ್ಸ್ಗಳಿದೆ, ನಿಮ್ಮ ಮಾರ್ಕ್ಸ್ ಇರ್ತವೆ. ಇದರಲ್ಲಿ ನೀವು ಯಾವ ಲೆವೆಲಲ್ಲಿ ಭಾಗವಹಿಸಿದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ಡರ್ ಪ್ರಿಫರೆನ್ಸ್ ಫಸ್ಟ್ ಏನಂದರೆ ಹೈಯೆಸ್ಟ್ ಲೆವೆಲ್ ಇದ್ದವರಿಗೆ ಹೈಯೆಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಇದು ನೋಡಿ ನ್ಯಾಷನಲ್ ಗೇಮ್ಸ್ ಆ್ಯಂಡ್ ನ್ಯಾಷನಲ್ ಓಪನ್ ಚಾಂಪಿಯನ್ಶಿಪ್, ಸ್ಯಾಪ್ ಗೇಮ್ಸ್. ಓಕೆ, ಎಷ್ಟು ಹಲವಾರು ಗೇಮ್ಸ್ಗಳಿದ್ದಾವೆ. ನೀವು ಅದರಲ್ಲಿ ಯಾವ ಲೆವೆಲಲ್ಲಿ ಪಾಸ್ ಆಗಿದ್ದರೆ ಅದ್ರ ಮೇಲೆ ನಿಮಗೆ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಇನ್ನು ನಿಮ್ಮ ಹೈಟು 170, 157 ಇಷ್ಟು, ಅದಕ್ಕೆ ರಿಸರ್ವೇಷನ್ ಇರುತ್ತೆ. ಇದರ ಮೇಲೆ ಡಾಕ್ಯುಮೆಂಟೇಷನ್ ಕೂಡ ಇದೆ. ಹೇಳ್ತೀನಿ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು. ಆಧಾರ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ. ನೋಡಿ SLC ಕಂಪಲ್ಸರಿ ಇರಬೇಕು, PUC ಆ್ಯಂಡ್ ಡಿಗ್ರಿ ಇಟ್ಸ್ ಆಪ್ಷನಲ್. ಓಕೆ, ಆ್ಯಂಡ್ ನಿಮಗೆ ಫೋಟೋ ಬೇಕು, ಸಿಗ್ನೇಚರ್. ಓಕೆ, ಫೋಟೋ ಸಿಗ್ನೇಚರ್ ಕಂಪಲ್ಸರಿ ಇರಬೇಕು. ಆ್ಯಂಡ್ ಸ್ಪೋರ್ಟ್ಸ್ ಏನಿರುತ್ತೆ ಅದರೊಂದು ನಿಮಗೆ ಕಾಪಿ ಇರುತ್ತೆ ನೋಡಿ, ಮೆಡಲ್ ಸರ್ಟಿಫಿಕೇಟ್, ಅದು ಬೇಕು. ಇವು ಮಸ್ಟ್ ಆ್ಯಂಡ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಪ್ಲೈ. ಮತ್ತು ಕೊನೆಯದಾಗಿ ಹೇಳ್ತಿದ್ದೀನಿ, ಯಾರಿಗಾದ್ರೂ ಅಪ್ಲೈ ಮಾಡಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಏನಾದರೂ ಮೆಸೇಜ್ ಮಾಡೋದಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೇವೆ. ಓಕೆ, ಇಷ್ಟು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಓಕೆ, ನೋಡಿ ಇನ್ನು ಮೆರಿಟ್ ಲಿಸ್ಟು, ಮೆಡಿಕಲ್ ಇರುತ್ತೆ, ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೀವು ಒಂದು ಸಲ ನೋಟಿಫಿಕೇಷನ್ ಗ್ರೂಪಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅದನ್ನು ನೀವೇನು ಮಾಡಿ ಓದ್ಕೊಳ್ಳಿ. ಇನ್ನು ನೋಡಿ ಉಳಿದಂಥ ಡಾಕ್ಯುಮೆಂಟ್ಸ್ ಇದೆ. ಹಾಗಾಗಿ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.